ಎಲ್ರಿಗೂ ಶರಣು, ನಾನು ನಿಮ್ ಸುದರ್ಶನ್ ಸಂಚಾರಿ. ನಾನು ನೆಕ್ಸ್ಟ್ ಟ್ರಿಪ್ ನ ಅನೌನ್ಸ್ ಮಾಡಾಯ್ತು. ಈ ಸಲ ಟ್ರಿಪ್ ಇಂಡಿಯಾದ ಸೌತ್ ಪಾಯಿಂಟ್ ಇಂದ ಆಫ್ರಿಕಾ ಸೌತ್ ಪಾಯಿಂಟ್ ವರೆಗೂ ಇರುತ್ತೆ. ಈ ಟ್ರಿಪ್ಗೋಸ್ಕರ ಸಾಕಷ್ಟು ತಯಾರಿ ಮಾಡ್ಕೊಳ್ಳೋದಿತ್ತು, ಅದಕ್ಕೆ ತುಂಬಾ ಲೇಟ್ ಆಯ್ತು. ನಾನು ಜನವರಿಯಿಂದ ಟ್ರಿಪ್ ಪ್ರಿಪರೇಷನ್ಸ್ ಮಾಡ್ತಾನೆ ಇದ್ದೀನಿ, ಆದ್ರೆ ಆಗಸ್ಟ್ 15ಗೆ ನಾನು ಟ್ರಿಪ್ ಅನೌನ್ಸ್ ಮಾಡಿದ್ದೀನಿ. ಇಂಡಿಯಾ ಸೌತ್ ಪಾಯಿಂಟ್ ಇಂದ ಆಫ್ರಿಕಾ ಸೌತ್ ಪಾಯಿಂಟ್ ವರೆಗೂ ಸೈಕಲ್ ಅಲ್ಲಿ ಹೋಗೋದು ಅಂದ್ರೆ ನಡುವೆ ಒಂದು 30 ದೇಶ ಬರುತ್ತೆ. 30ರಿಂದ 35,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಬೇಕಿರುತ್ತೆ. ಗರಿಷ್ಠ 2 ವರ್ಷ ಇದಕ್ಕೆ ಸಮಯ ಬೇಕಾಗ್ಬೋದು. ಈ ಟ್ರಿಪ್ ಅಲ್ಲಿ ಇಂಡಿಯಾ, ನೇಪಾಳ್, ಥಾಯ್ಲ್ಯಾಂಡ್, ಚೈನಾ, ಕಜಕಿಸ್ತಾನ್, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಇರಾಕ್, ಮಿಡಲ್ ಈಸ್ಟ್ ಎಲ್ಲ ಆಗಿ ಈಜಿಪ್ಟ್, ಇಥಿಯೋಪಿಯಾ, ಸುಡಾನ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಸೌತ್ ಆಫ್ರಿಕಾವರೆಗೂ ಸೈಕಲಲ್ಲೇ ಹೋಗ್ಬೇಕು. ಈ ಟ್ರಿಪ್ಗೆ ಹೆಂಗೆಲ್ಲ ಪ್ರಿಪ್ರೇಷನ್ ಆದೆ ಅಂತ ನಾನು ಇವಾಗ ಹೇಳ್ತೀನಿ. ಮೊದಲನೇದು, ಯಾವ್ಯಾವ ಬ್ರ್ಯಾಂಡ್ಸ್ ಸ್ಪಾನ್ಸರ್ ಮಾಡ್ತಾರೆ ಅನ್ಸುತ್ತೋ ಆ ಎಲ್ಲ ಬ್ರ್ಯಾಂಡ್ಸ್ಗಳ ಹಿಂದೆನೂ ಹೋಗಿ ಸ್ಪಾನ್ಸರ್ಶಿಪ್ಗೆ ಟ್ರೈ ಮಾಡಾಯ್ತು. ಬಟ್ ಒಂದೇ ಒಂದು ಬ್ರ್ಯಾಂಡ್ ಮಾತ್ರ ನಂಗೆ ಸ್ಪಾನ್ಸರ್ಶಿಪ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಟ್ರಿಪ್ನ ಟೋಟಲ್ ಬಜೆಟ್ 20 ಲಕ್ಷ ಆಗ್ಬೋದು 2 ವರ್ಷಕ್ಕೆ. ಅದರಲ್ಲಿ 2 ಲಕ್ಷ ನಂಗೆ ಸ್ಪಾನ್ಸರ್ಶಿಪ್ ಕನ್ಫರ್ಮ್ ಆಗಿದೆ. ನನಗೆ ಒಂದು ಹೊಸ ಸೈಕಲ್ ಸಿಕ್ಕಿದೆ ಡಿಕತ್ಲಾನ್ ಬನ್ನೇರ್ಘಟ್ಟ ಕಡೆಯಿಂದ. ಈ ಸೈಕಲಲ್ಲೇ ಟ್ರಿಪ್ನ ಶುರು ಮಾಡ್ತಿದ್ದೀನಿ. ಆಕ್ಚುಲಿ ರೋಡ್ ಬೈಕು, ಈ ರೋಡ್ ಬೈಕ್ ನ ಸ್ವಲ್ಪ ಇನ್ನೂ ಆಲ್ಟ್ರೇಷನ್ ಮಾಡಿಸಿ ಪ್ಯಾನರ್ ಬ್ಯಾಗ್ ಎಲ್ಲ ಸೆಟಪ್ ಮಾಡಿ ಟ್ರಿಪ್ ನ ಶುರು ಮಾಡಬೇಕು. ಈ ಸೈಕಲ್ RC 500 ಅಂತ ರೋಡ್ ಬೈಕು. ಸೈಕಲ್ ಮಾತ್ರ ಸಖತ್ತಾಗಿದೆ. ಇದರಲ್ಲೇ ಟೂರಿಂಗ್ ಸೆಟಪ್ ಎಲ್ಲ ಮಾಡಬೇಕು. ಇದೇ ಸೈಕಲ್ ಅಲ್ಲೇ ನಾನು ಲಾಸ್ಟ್ ಭೈರವನ್ ಜೊತೆ ಟ್ರಿಪ್ ಮಾಡಿದ್ದು. ಇನ್ನು ಸ್ಪಾನ್ಸರ್ಶಿಪ್ ಹೇಗೆ ಟ್ರೈ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.